ನಮ್ಮ ಬೆಂಗಳೂರಿಗೆ ಮತ್ತೆ ಸ್ವಾಗತ. ಬಿಎಡ್ ಹಾಗೂ ಡಿಎಡ್ ಮುಗಿಸಿದವರಿಗೆಲ್ಲ ಈಗ ಹೊಸ ತಲೆನೋವು ಶುರುವಾಗಿದೆ. ಸಿಇಟಿ ಟೆಸ್ಟ್ಗೆ ಮತ್ತಷ್ಟು ನಿಯಮಗಳು ಸೇರ್ಪಡೆಯಾಗಿರುವುದು ಬೇಸರ ಹುಟ್ಟಿಸಿದೆ. ಶಿಕ್ಷಕರ ಅರ್ಹತಾ ಪರೀಕ್ಷೆ ಗೊಂದಲ ಇನ್ನೂ ಮುಗಿದಿಲ್ಲ. ಡಿಎಡ್ ಮತ್ತು ಬಿಎಡ್ ಮುಗಿಸಿದವರು ಶಿಕ್ಷಕರಾಗಲು ಈ ಅರ್ಹತಾ ಪರೀಕ್ಷೆ ಎದುರಿಸಬೇಕು ಅಂತ ಸರ್ಕಾರ ಆದೇಶಿಸಿದೆ. ಆದರೆ ರಾಷ್ಟ್ರೀಯ ಶಿಕ್ಷಕರ ಶಿಕ್ಷಕ ಮಂಡಳಿಯ ಕೆಲವು ನಿಯಮಗಳು ಅಭ್ಯರ್ಥಿಗಳನ್ನ ಕಂಗೆಡಿಸಿದೆ. ಅರ್ಹತಾ ಪರೀಕ್ಷೆಯಲ್ಲಿ ಪರಿಶಿಷ್ಟ ಜಾತಿ ಮತ್ತು ಪಂಗಡದ ಅಭ್ಯರ್ಥಿಗಳು ಕನಿಷ್ಠ 55% ಅಂಕ ಪಡೆಯಲೇಬೇಕು. ಜನರಲ್ ಕ್ಯಾಟಗರಿಯವರು 60% ಅಂಕ ಪಡೆದರೆ ಮಾತ್ರ ಶಿಕ್ಷಕರಾಗಲು ಅರ್ಹತೆ ಪಡೆಯಲಿದ್ದಾರೆ. ಆದರೆ ಪರೀಕ್ಷೆಗೆ ತಯಾರಿ ಮಾಡಿಕೊಳ್ಳಲು ಸಮಯ ಸಾಲ್ತಾ ಇಲ್ಲ ಅನ್ನೋದು ಶಿಕ್ಷಕರ ಅಳಲು. ಸುಮಾರು 15 ವರ್ಷಗಳಿಂದ ಖಾಸಗಿ ಶಾಲೆಯಲ್ಲಿ ಸೇವೆ ಸಲ್ಲಿಸ್ತಾ ಇದ್ದವರಿಗೆ ವಯಸ್ಸಿನ ಮಿತಿ ಅಡ್ಡಿಯಾಗಬಹುದು ಅನ್ನೋ ಆತಂಕ ಕಾಡ್ತಾ ಇದೆ. ನಾವು ಹೇಗೋ ಹಂಗೋ ಹಿಂಗೋ ಜೀವನ ಮಾಡ್ಕೊಂಡು ಗೌರ್ಮೆಂಟಲ್ಲಿ ಸೀಟಿಗೆ ಅಪ್ಲೈ ಮಾಡಿಕೊಂಡು ಸಿಗಲಿಲ್ಲ ಅಂತ ನಾವು ಇದ್ದೀವಿ. ಇವಾಗ ಇಲ್ಲೂ ನಾವು TETನೇ ತೊಗೋಬೇಕು. ಅಕಸ್ಮಾತ್ TETನಲ್ಲಿ ಎಲಿಜಿಬಲ್ ಅಲ್ಲ ಅಂದರೆ ನಾವೇನು ಮಾಡಬೇಕು? ಅವಾಗ ಮನೆಗಳಲ್ಲಿ ಏನು ಮಾಡಬೇಕು? ಅವಾಗ ನಮಗೆ ಕಷ್ಟ ಆಗೋದಿಲ್ವಾ? ಅದರಿಂದ ನಮಗೆ TET ಯಾವುದೇ ಕಾರಣಕ್ಕೂ ಇಷ್ಟನೇ ಇಲ್ಲ. TETನಲ್ಲಿ ಅರ್ಹತೆ ಪಡೆದಿರಬೇಕು, ಇದರಲ್ಲಿ ಪಾಸಾಗಿ ಅರ್ಹತೆ ಪಡೆದಿರಬೇಕು, ಆಮೇಲೆ ನಾವು ಗೌರ್ಮೆಂಟ್ ಜಾಬ್ಗೆ ಅಪ್ಲೈ ಮಾಡ್ಬೋದು ಅಂತ ಆದೇಶ ಹೊರಡಿಸಿದ್ದಾರೆ. ಆದರೆ ನಾವು ಟ್ರೈನಿಂಗ್ ಮಾಡಬೇಕಾದ್ರೆ 2.5 ವರ್ಷ DED ಟ್ರೈನಿಂಗು PUC ಮಾಡಿ ಟ್ರೈನಿಂಗ್ ಮಾಡಿ ಅವಾಗಲೂ ಕೂಡ ನಾವು ಗೌರ್ಮೆಂಟಿಂದನೇ ಮಾರ್ಕ್ಸ್ ಕಾರ್ಡ್ ಪಡ್ಕೊಂಡು ಅವಾಗಲೇ ಅರ್ಹತೆ ಪಡ್ಕೊಂಡು ನಾವು ಸ್ಕೂಲ್ಗಳಿಗೆ ಬಂದು ಕೆಲಸ ಮಾಡ್ತಾಯಿದ್ದೀವಿ. ಅಲ್ಲೆಲ್ಲ ನಾವು ಪಾಸಾಗಿ ಅರ್ಹತೆ ಪಡ್ಕೊಂಡ್ಮೇಲೆ ಇದು ಹೊಸದಾಗಿ ಮತ್ತೆ ಅರ್ಹತೆ ಪಡ್ಕೋಬೇಕು ಅಂದರೆ ನಾವು ಟ್ರೈನಿಂಗ್ ಮಾಡಿ ಏನು ಪ್ರಯೋಜನ ಬಂತು? ನಾವು ಮಾರ್ಕ್ಸ್ ಕಾರ್ಡ್ ಪಡ್ಕೊಂಡು ಏನು ಪ್ರಯೋಜನ ಬಂತು? NCTE ನಿಲುವನ್ನ ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ ವಿರೋಧಿಸಿದೆ. ಪರೀಕ್ಷೆಯಲ್ಲಿ ಬರಹದ ಮುಖಾಂತರ ಹೆಚ್ಚಿನ ಅಂಕಗಳನ್ನು ಗಳಿಸಿದವರು ಬೋಧನೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಸರಿಯಾದಂಥ ಪರಿಣಾಮಕಾರಿಯಾದಂಥ ಬೋಧನೆಯನ್ನು ಮಾಡಲಿಕ್ಕೆ ಕೆಲವು ಸಂದರ್ಭದಲ್ಲಿ ಸಾಧ್ಯ ಆಗಲಿಕ್ಕಿಲ್ಲ. ಆದ್ದರಿಂದ ಪರೀಕ್ಷೆಗೂ ಬೋಧನೆಗೂ ಯಾವುದೇ ಸಂಬಂಧ ಇಲ್ಲ. ಪರೀಕ್ಷೆಯ ಕೌಶಲ್ಯವೇ ಬೇರೆ, ಬೋಧನಾ ವಿಧಾನವೇ ಬೇರೆ. ಆ ಬೋಧನಾ ವಿಧಾನದ ಬಗ್ಗೆ DED ಮತ್ತು BEDದಲ್ಲಿ ನಾವು ಪರಿಪೂರ್ಣತೆಯನ್ನು ಗಳಿಸಿದ್ದೇವೆ. DED BED ಆಧಾರದ ಮೇಲೆ ಶಿಕ್ಷಕರ ನೇಮಕಾತಿ ಆಗಬೇಕು, TETಯನ್ನು ಕೈ ಬಿಡಬೇಕು ಅಂತ ತಿಳ್ಕೊಂಡು ಮತ್ತೊಮ್ಮೆ ಒತ್ತಾಯ ಮಾಡ್ತಾ ಇದ್ದೇವೆ. ಜೂನ್ ತಿಂಗಳಲ್ಲಿ ಅರ್ಹತಾ ಪರೀಕ್ಷೆ ನಡೆಯಲಿದ್ದು ಅಭ್ಯರ್ಥಿಗಳ ಕಳವಳ ಶುರುವಾಗಿದೆ. ಬೆಂಗಳೂರಿನಿಂದ ಕ್ಯಾಮರಾಮನ್ ಗಿರೀಶ್ ಜೊತೆ ಪವನ್ ಕುಮಾರ್ ಪಟೇಲ್, ಸುವರ್ಣ ನ್ಯೂಸ್. ಈಗೇನಿದ್ರೂ ಹಣ್ಣುಗಳದ್ದೇ ದರ್ಬಾರ್. ಲಾಲ್ಬಾಗ್ನಲ್ಲಿ ಮಾವು ಮತ್ತು ಹಲಸಿನ ಮೇಳಕ್ಕೆ ಚಾಲನೆ ಸಿಕ್ಕಿದೆ. ಮೇಳದಲ್ಲಿ ವೆರೈಟಿ ಹಣ್ಣುಗಳಿವೆ, ಆದರೂ ದರ ಮಾತ್ರ ಕೊಂಚ ದುಬಾರಿ. ಲಾಲ್ಬಾಗ್ ಮತ್ತು ಹಾಪ್ಕಾಮ್ಸ್ನಲ್ಲಿ ಮಾವು ಹಾಗೂ ಹಲಸಿನ ಮೇಳ ಶುರುವಾಗಿದೆ. ಇನ್ನು 21 ದಿನಗಳ ಕಾಲ ಸಸ್ಯಕಾಶಿಯ 90 ಮಳಿಗೆಗಳಲ್ಲಿ ಹಣ್ಣಿನ ರಾಜನದ್ದೇ ದರ್ಬಾರ್. ಕಾರ್ಬೈಡ್ ರಹಿತ ಹಣ್ಣುಗಳನ್ನ ಇಲ್ಲಿ ಮಾರಾಟ ಮಾಡಲಾಗ್ತಾ ಇದೆ. ಹಾಪ್ಕಾಮ್ಸ್ನಲ್ಲಿ ಈ ಬಾರಿ 1000 ಮೆಟ್ರಿಕ್ ಟನ್ ಹಣ್ಣುಗಳು ಮಾರಾಟವಾಗುವ ನಿರೀಕ್ಷೆ ಇದೆ. ಈಗಾಗಲೇ ಗ್ರಾಹಕರು ಕೆಂಪು ತೋಟದತ್ತ ಮುಖ ಮಾಡಿರೋದ್ರಿಂದ ಇಲ್ಲಿ 800 ಮೆಟ್ರಿಕ್ ಟನ್ ಹಣ್ಣು ಮಾರಾಟವಾಗೋ ಸಾಧ್ಯತೆ ಇದೆ. ಈ ಒಂದು ಮೇಳವನ್ನು ಮಾಡ್ತಕ್ಕಂಥ ಉದ್ದೇಶ ಗ್ರಾಹಕರಿಗೆ ಒಳ್ಳೆಯ ಹಣ್ಣುಗಳು ಸಿಗಲಿ. ಬೇರೆಯವರು ಕೆಲವರು ಮೋಸ ಮಾಡ್ತಿರ್ತಾರೆ, ಬಣ್ಣ ಎಲ್ಲ ಹಾಕಿ. ಆ ಮೋಸ ಆಗದ ರೀತಿಯಲ್ಲಿ ಒಳ್ಳೆಯ ಹಣ್ಣುಗಳನ್ನ ಗ್ರಾಹಕರಿಗೆ ಕೊಡ್ತಕ್ಕಂಥ ಉದ್ದೇಶದಿಂದ ಈ ಹಾಪ್ಕಾಮ್ ಸಂಸ್ಥೆ ಕೆಲಸ ಮಾಡ್ತಾಯಿದೆ. ಇದರಿಂದ ರೈತರಿಂದ ನೇರವಾಗಿ ಹಣ್ಣುಗಳನ್ನು ಖರೀದಿ ಮಾಡಿದಲ್ಲಿ ಬರ್ತಾವೆ. ಮೇಳದಲ್ಲಿ ಮಾವಿನ ಹಣ್ಣಿನ ದರ ಹೇಗಿದೆ ನೋಡೋಣ. ಹಾಪ್ಕಾಮ್ಸ್ನಲ್ಲಿ ಬಾದಾಮಿ ಹಣ್ಣು ಕೆಜಿಗೆ 63 ರೂಪಾಯಿ ಇದ್ರೆ ಲಾಲ್ಬಾಗ್ನಲ್ಲಿ ಕೆಜಿಗೆ 65 ರೂಪಾಯಿ ನಿಗದಿ ಮಾಡಲಾಗಿದೆ. ಆದರೆ ಬೆಂಗಳೂರು ಸಿಟಿ ಮಾರ್ಕೆಟ್ನಲ್ಲಿ 45 ರೂಪಾಯಿಗೆ ಮಾವಿನ ಹಣ್ಣು ಸಿಗ್ತಾ ಇದೆ. ಮಲ್ಲಿಕಾಗೆ ಹಾಪ್ಕಾಮ್ಸ್ನಲ್ಲಿ ಕೆಜಿಗೆ 59 ರೂಪಾಯಿ ಇದ್ರೆ ಲಾಲ್ಬಾಗ್ನಲ್ಲಿ 60 ರೂಪಾಯಿ ಹಾಗೂ ಮಾರ್ಕೆಟ್ನಲ್ಲಿ 40 ರೂಪಾಯಿ ಇದೆ. ರಸಪುರಿ ಹಾಪ್ಕಾಮ್ಸ್ನಲ್ಲಿ 45 ರೂಪಾಯಿಗೆ ಮಾರಾಟವಾಗ್ತಿದೆ. ಲಾಲ್ಬಾಗ್ನಲ್ಲಿ ಕೆಜಿಗೆ 50 ರೂಪಾಯಿ ಹಾಗೂ ಮಾರ್ಕೆಟ್ನಲ್ಲಿ 35 ರೂಪಾಯಿ ಇದೆ. ಇನ್ನು ಮಲಗೋವಾ ಹಾಪ್ಕಾಮ್ಸ್ನಲ್ಲಿ ಕೆಜಿಗೆ 75 ರೂಪಾಯಿ ಇದ್ರೆ ಲಾಲ್ಬಾಗ್ನಲ್ಲಿ ಕೆಜಿಗೆ 50 ಹಾಗೂ ಮಾರ್ಕೆಟ್ನಲ್ಲಿ 50 ರೂಪಾಯಿಗೆ ಸೇಲ್ ಆಗ್ತಿದೆ.
ಒಂದೇ ಇಲಾಖೆ ಅಡಿ ಬಂದ್ರೂ ಲಾಲ್ಬಾಗ್ ಮತ್ತು ಹಾಪ್ಕಾಮ್ಸ್ ದರ ಬೇರೆ ಬೇರೆಯಾಗಿದೆ. ಜೊತೆಗೆ ಲಾಲ್ಬಾಗ್ ಮೇಳಕ್ಕೆ 10 ರೂಪಾಯಿ ಪ್ರವೇಶ ಶುಲ್ಕ ವಿಧಿಸಿರೋದು ಬೇಸರ ತಂದಿದೆ. ಓವರ್ ಆಲ್ ಮೇಳದಲ್ಲಿ ನಾವು ಕಂಡಂಗೆ ಒಂದು 10-15 ವೆರೈಟಿ ಸಿಗ್ಬೋದು ಮೇಡಮ್. ಪೀಕ್ ಸೀಸನ್ನಲ್ಲಿ ಎಲ್ಲ ಅಂಗಡಿಗಳು ಇರ್ಬೋದು. ನೆಕ್ಸ್ಟ್ ಆಗ್ತಾ ಅವರು ಬೆಳೆ ಮುಗಿದಂಗೆಲ್ಲ ಕಡಿಮೆ ಆಗ್ತಾ ಬರ್ಬೋದು. ಪೀಕಲ್ಲಿ ಸ್ವಲ್ಪ ರೇಟು ಇದಾಗ್ಬೋದು. ನೋಡ್ಬೇಕು ಮೇಡಮ್ ಏನು ಅಂತ. ಇದೇ ಫಸ್ಟ್ ಟೈಮ್ ನಾವು ಮೇಳಕ್ಕೆ ಬಂದಿರೋದು. ಈ ಸಾರಿ ನಮ್ಗೆ ಇದಾದಾಗ ಎಷ್ಟು ವ್ಯಾಪಾರ ಮಾಡ್ತೀವಿ ಏನು ಅನ್ನೋದು ಈ ಪೂರ್ತಿ ಈ ಸೀಸನ್ ನೋಡಿದ್ರೆ ಗೊತ್ತಾಗ್ತದೆ. ಇನ್ನು ಹಲಸು ಸಹ ಕೆಜಿಗೆ 17 ರೂಪಾಯಿಯಂತೆ ಮಾರಾಟವಾಗುತ್ತಿದೆ. ಆದರೆ ಬೆಲೆ ಬಗ್ಗೆ ಅಷ್ಟಾಗಿ ತಲೆಕೆಡಿಸಿಕೊಳ್ಳದ ಗ್ರಾಹಕರು ಹಣ್ಣುಗಳನ್ನು ಸವಿಯುತ್ತಿದ್ದಾರೆ. ತುಂಬ ಚೆನ್ನಾಗಿದೆ. ರಸ್ಪುರಿ ಮತ್ತು ಅಲ್ಫಾನ್ಸೋ ಕಂಪೇರ್ ಮಾಡಿದರೆ ಚೆನ್ನಾಗಿದೆ. ಇಲ್ಲಿ ಏನು ವಿತೌಟ್ ಪೌಡ್ರ್ ಇದೆಲ್ಲ ಅದಕ್ಕೆ. ಎಲ್ಲಿಂದ ಬಂದಿದ್ದೀರಾ ನೀವು ಫ್ರೆಸೆಟೌನ್. ಎಷ್ಟು ಅಂಗಡಿ ಸಿಕ್ತು ನಿಮಗೆ ನೋಡೋಕ್ಕೆ? 75 ಮೂರು ವೆರೈಟೀಸ್ ಚೆನ್ನಾಗಿದೆ. ಕಾರ್ಬೈಡ್ ರಹಿತ ಹಣ್ಣುಗಳು ಮೇಳದಲ್ಲಿ ಸಿಗ್ತಿವೆ ಅನ್ನೋದು ಸಂತಸದ ವಿಚಾರವೇ. ಆದರೆ ಮೇಳದಲ್ಲಿ ಮಾರುಕಟ್ಟೆಗಿಂತಲೂ ಹಣ್ಣುಗಳು ದುಬಾರಿ ಅನ್ನೋದಂತೂ ಸತ್ಯ. ಬೆಂಗಳೂರಿನಿಂದ ಕ್ಯಾಮ್ರಾಮನ್ ವಿನೋದ್ ಜೊತೆ ನಂದಿನಿ, ಸುವರ್ಣ ನ್ಯೂಸ್. ಈಗ ಒಂದು ಬ್ರೇಕ್ನ ನಂತರ ನಮ್ಮ ಬೆಂಗಳೂರು ಮತ್ತೆ ಮುಂದುವರಿಯುತ್ತೆ.